ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಂದರೆ ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತು ನಾನು. ಅದಕ್ಕೆ ಪುಟ್ಟ ಬರೋದಿಲ್ಲ, ನಾನು ಮಾತ್ರ ಹೋಯ್ತೀನಿ ಊರಿಗೆ ಅಂದ್ಬಿಟ್ಟು ಪುಟ್ಟಗೆ ಊಟ ರೆಡಿ ಮಾಡಿದ್ದೀನಿ. ಟೊಮೆಟೊ ಪಲಾವನ್ನ ಮಾಡಿದ್ದೀನಿ ಇವತ್ತು. ನಾನು ಆಗಲೇ ನಿಮಗೆ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ, ಟೊಮೆಟೊ ಪಲಾವ್ ಮಾಡೋದನ್ನ. ಈಸಿ, ಅದು ತುಂಬಾ ಈಸಿ. ಇದು ಸ್ವಲ್ಪ ಒಂದು ಟೊಮೆಟೊ ಎಲ್ಲ ಸಪ್ರೇಟ್ ಬೇಯಿಸ್ಕೊಂಡು ಮಾಡೋದು. ಇದೊಂಥರ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಈ ಟೊಮೊಟೊ ಪಲಾವು ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಈಸಿ ರೆಸಿಪಿನೇ, ಬೇಗನೆ ಮಾಡ್ಬೋದು. ಒಂದು 10 ಮಿನಿಟ್ಸಲ್ಲಿ ಮಾಡ್ಕೊಬಿಡ್ಬೋದು ಈ ಪಲಾವ್ನ. ಇನ್ನು ಪುಟ್ಟಗೆ ನೈಟಿಗೆ ಪಲಾವ್ ಮಾಡ್ಬಿಟ್ಟು ನಾನು ಬೆಳಗ್ಗೆ ನಾಳೆನೂ ಬರಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಮಸಾಲಾ ಚಿತ್ರಾನ್ನ ಮಾಡಿ, ಮಸಾಲಾ ಚಿತ್ರಾನ್ನದನ್ನ ಗೊಜ್ಜನ್ನ ಮಾಡಿ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಬಿಟ್ಟು ಹೋಗೋಣ. ಪುಟ್ಟ ಆದರೆ ಬೇಗ ಆರಾಮ್ಸಾಗಿ ರೈಸ್ನ ಮಾಡಿಕೊಂಡು ಗೊಜ್ಜನ್ನ ಕಲಿಸ್ಕೊಂಡು ತಿನ್ಕೋಬೋದಲ್ವಾ. ಅದಕ್ಕೆ ನಾನು ಇವಾಗ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಇವತ್ತು ಪುಳಿಯೋಗರೆ ಮಾಡಿಬಿಟ್ಟಿದ್ರಿಂದ ಮಸಾಲೆ ಚಿತ್ರಾನ್ನ ಮಾಡಿ ಇಡ್ತಿದ್ದೀನಿ. ಆಯ್ತಿದ್ದು ನಾನಿವತ್ತು ಟ್ರೈನಲ್ಲಿ ಹೊರಟ್ಬಿಡ್ತೀನಿ, ಯಾಕೆಂದರೆ ಬಸ್ಸಲ್ಲಿ ತುಂಬ ರಶ್ ಇರುತ್ತೆ. ಹೋಗೋಕ್ಕೆ ಆಗಲ್ಲ, ಮಂಡ್ಯಗೆ ತುಂಬ ರಶ್ ಇರುತ್ತೆ. ಸಾಟರ್ಡೆ ಅಲ್ವಾ ಇವತ್ತು, ಅದಕ್ಕೆ ತುಂಬ ರಶ್ ಇರುತ್ತೆ. ಅದಕ್ಕೆ ಇವತ್ತು ಟ್ರೈನ್ ಕ್ಯಾಚ್ ಮಾಡಿ ಟ್ರೈನಾಗೆ ಹೊರಟೋಗ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು. ಒಂದು ಟ್ಯೂಷನ್ ಹುಡುಗ ಬಂದಿರಲಿಲ್ಲ ಟ್ಯೂಷನಿಗೆ, ಅವನು ಸ್ವಲ್ಪ ಎಕ್ಸಾಮ್ ಇತ್ತು ಅಂದ್ಬಿಟ್ಟು ಇವಾಗ ಹೋಯ್ತಾ ಇದ್ದೀನಿ. ಇವತ್ತು ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಟ್ರೈನಲ್ಲೇ ಹೊಟ್ಟೋಗ್ಬಿಡ್ತೀನಿ, ಆಗಲ್ಲ. ಆಮೇಲೆ ಪುಟ್ಟಾಗಿ ಈ ಥರ ಚಿತ್ರಾನ್ನದ ಗೊಜ್ಜು, ಪುಳಿಯೋಗರೆ ಅದೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಮಸಾಲೆ ಚಿತ್ರಾನ್ನ ಅದು ಯಾವತ್ತಾದ್ರೂ ನಾನು ನಿಮಗೆ ಶೇರ್ ಮಾಡ್ತೀನಿ ಒಂದಿನ, ಮಸಾಲ ಚಿತ್ರಾನ್ನ ಹೇಗೆ ಮಾಡೋದು ಅಂತ. ಅದಕ್ಕೆ ಆಗ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಉಪ್ಪು ಸಪ್ಪೆ ನೋಡ್ಬಿಟ್ರೆ ಆಯಿತು. ಚೆನ್ನಾಗಿದೆ. ಆಫ್ ಮಾಡಿದ್ರೆ ಮುಗೀತು ಮಸಾಲ ಚಿತ್ರಾನ್ನ. ತುಂಬ ಈಸಿ ಈ ರೆಸಿಪಿ ಮಾಡ್ಕೊಳ್ಳೋದು. ಟೊಮೊಟೊ ಪಲಾವ್ ಅಂತೂ ಮಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೈತೆ ಟೊಮೊಟೊ ಪಲಾವು. ಜಾಸ್ತಿನೇ ಆಯಿತು ಅನ್ಸುತ್ತೆ ನಿಂಬೆಹಣ್ಣು ಹುಳಿ. ನೋಡೋಣ, ಒಂಚೂರು ಹುಳಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಷ್ಟೇ. ಟೊಮೊಟೊ ಪಲಾವ್ ರೆಡಿ ಆಗಿದೆ. ನಾನು ಇವಾಗ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ. ಹಂಗೆ ಟೊಮೊಟೊ ಪಲಾವ್ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಾನು ನಿಮ್ಗೆ ಆ ರೆಸಿಪಿನ. ಸಾಕೆಲ್ಲ ನಿಂಬೆಹಣ್ಣಿನ ಆಪ್ಷನಲ್ ಮಸಾಲ ಚಿತ್ರಾನ್ನಗೆ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಇದ್ದಿದ್ರಿಂದ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಅಂತ ಅಷ್ಟೇ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಊಟಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನಾಳೆ ಸಂಜೆವರೆಗೂ ಊಟಕ್ಕೆ. ಸ್ವಲ್ಪ ಸಾಂಬಾರು ಇದೆ ಫ್ರಿಜ್ಜಲ್ಲಿ, ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ಕೋತಾರೆ. ನೈಟ್ಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಟೊಮೊಟೊ ಪಲಾವನ್ನ ಮಾಡಿಬಿಟ್ಟೆ. ರೆಡಿ ಆಯಿತು ಮಸಾಲ ಚಿತ್ರಾನ್ನದ ಗೊಜ್ಜಂತೂ ಸಕ್ಕವಾಗಿ ಬಂದಿದೆ. ಟೊಮೊಟೊ ಪಲಾವು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಬನ್ನಿ ಟೊಮೊಟೊ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ನೀರನ್ನ ಹಾಕಿ ಒಂದು ಪೂರ್ತಿ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಹಾಕೋತಿದ್ದೀನಿ. ಅದಾಗಿದ್ದಾದಮೇಲೆ 2 ಟೊಮೊಟೊನ ಈ ಥರ 2 ಭಾಗ ಮಾಡಿ ಹಾಕೋತಿದ್ದೀನಿ. ಮತ್ತು ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಇದಿಷ್ಟೂ ಚೆನ್ನಾಗಿ ಕಲರ್ ಬಿಟ್ಕೊಳ್ಳೋವರೆಗೂ, ಆಮೇಲೆ ಚೆನ್ನಾಗಿ ಬೇಯ್ಕೊಳ್ಳೋವರೆಗೂ ಕುದಿಸ್ಕೋಬೇಕು. ನೋಡಿ ಈಗ ಕುದೀತಾ ಇದೆ ನೋಡಿ, ಆ ಥರ ಕುದಿಸ್ಕೊಂಡ್ರೆ ಆಯಿತು. ಟೊಮೊಟೊ ಬೇಗ ಬೆಂದೋಗ್ಬಿಡುತ್ತೆ ಅಲ್ವಾ. ಇವಾಗ ನಾವು ಸಪ್ರೇಟಾಗಿ ನೀರನ್ನು ಮತ್ತು ಟೊಮೆಟೊ ಬೇಯಿಸಿರೋದನ್ನೆಲ್ಲ ಸಪ್ರೇಟಾಗಿ ಎತ್ಕೊಂಡು ಮಿಕ್ಸರ್ ಜಾರಿಗೆ ಹಾಕಿ ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ಜಾಸ್ತಿ ಬೇಗನೆ ಗ್ರೈಂಡ್ ಆಗಿಬಿಡುತ್ತೆ. ಇವಾಗ ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಕುಕ್ಕರಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಮತ್ತು 2 ಸ್ಪೂನಷ್ಟು ತುಪ್ಪನ ಹಾಕಿ ಕಾಯೋದಕ್ಕೆ ಬಿಟ್ಟು, ಕಾದಿದ್ದಾದಮೇಲೆ ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ಳಿ. ಅದಾಗಿದ್ದಾದಮೇಲೆ ಒಂದು 5 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕ್ಕೋತಿದ್ದೀನಿ, ಹಸಿ ಮೆಣಸಿನ್ಕಾಯಿನ. ಆಮೇಲೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ, ಅಂದರೆ ಮಾಮೂಲಿ ಪಲಾವ್ಗೆ ಹೇಗೆ ಕಟ್ ಮಾಡ್ಕೋತೀರಾ ಹಾಗೆ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮಾಮೂಲಿ ಗೊತ್ತಾಗುತ್ತಲ್ವ ಈರುಳ್ಳಿ ಫ್ರೈ ಆಗೋದು, ಹಾಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಇವಾಗ ನಾನು ಒಂದು 2 ಇಂಚಷ್ಟು ಶುಂಠಿ ಮತ್ತು ಒಂದು ಪೂರ್ತಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಿದ್ದೀನಿ ನಾನು. ಜಜ್ಜಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ.
ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿದು ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾಗಿದ್ದಾದಮೇಲೆ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದಾದಮೇಲೆ ಇವಾಗ ನಾನು ಹಾಗೇ ಒಂದು 2 ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಏನು ಗೊತ್ತಾ, ನಾನು ಟೊಮೊಟೊನ ಅಂದರೆ ಬೇಯಿಸಿ ಗ್ರೈಂಡ್ ಮಾಡ್ಕೊಳ್ಳೋಕೆ ಪೇಸ್ಟ್ ಮಾಡ್ಕೊಳ್ನಲ್ಲ, ಆಗಲೂ ಕೂಡ 2 ಟೊಮೊಟೊನ ಹಾಕಿ ಪೇಸ್ಟ್ ಮಾಡ್ಕೋತಿದ್ದೀನಿ. ಇಲ್ಲೂ ಕೂಡ ಹಾಗೇ 2 ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ನಾನಿಲ್ಲಿ ಒಟ್ಟು ಒಂದು 4 ಟೊಮೊಟೊನ ಬಳಸ್ಕೊಂಡಿದ್ದೀನಿ ಟೊಮೊಟೊ ಪಲಾವ್ಗೆ. ಅದು ಬರೀ 1 ಪಾವ್ ಅಕ್ಕಿಗೆ ಅಷ್ಟೇ. ಇವಾಗ ನಾನು ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋತೀನಿ. ಇವಾಗ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಿದ್ದಾದಮೇಲೆ ನಾನು ಮೊದಲೇ ಪೇಸ್ಟ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದೇ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲನೂ ಸಾಫ್ಟಾಗಿ ಬೇಯಿಸ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಪೇಸ್ಟ್ನ ಹಾಕೋತಿದ್ದೀನಿ. ನೋಡಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅದಾಗಿದ್ದಾದಮೇಲೆ ಪಲಾವು ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ತುಂಬ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ಇವಾಗ ಆ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕೋತಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲಾನ ಹಾಕೋತಿದ್ದೀನಿ. ಅದಾಗಿದ್ದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋತಿದ್ದೀನಿ ಅದ್ರ ಜೊತೆಗೆ. ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಲಿ ಅಂದ್ಬಿಟ್ಟು ಅದ್ರ ಜೊತೆಗೆ ಹಾಕಿ ಫ್ರೈ ಮಾಡಿದಾದಮೇಲೆ ಇವಾಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಹಾಕೋತಿದ್ದೀನಿ. ನಾನಿಲ್ಲಿ ಬರೀ 1 ಗ್ಲಾಸ್ ಅಕ್ಕಿ ಅಷ್ಟೇ ಹಾಕ್ತಿರೋದು, ಯಾಕಂದರೆ ಪುಟ್ಟಾಗಿ ಒಬ್ರಿಗೇನೆ ಅಲ್ವಾ, ಅದಕ್ಕೆ ನಾನು ಬರೀ 1 ಗ್ಲಾಸಷ್ಟು ಅಕ್ಕಿನ ಹಾಕಿದ್ದೀನಿ. ಅದಕ್ಕೆ 2 ಗ್ಲಾಸಷ್ಟು ನೀರನ್ನ ಹಾಕಿ ಇವಾಗ ನೀರನ್ನ ಹಾಕಿದಾದಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವಾಗ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಸೊಪ್ಪನ್ನ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ಇವಾಗ ಕುದ್ದಿದಾದಮೇಲೆ 1 ಗ್ಲಾಸಷ್ಟು ಅಕ್ಕಿ ತೊಳೆದು ಹಾಕೋತಿದ್ದೀನಿ. ಅಕ್ಕಿ ತೊಳೆದು ಹಾಕಿದಾದಮೇಲೆ 1 ರೌಂಡ್ ಮಿಕ್ಸ್ ಮಾಡಿ, ಬೇಕು ಅಂದರೆ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೋಬೋದು ನೀವು. ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ ಹೊಡ್ಸ್ಕೊಂಡ್ರೆ ಆಯಿತು. ಇವಾಗ ಟೊಮೊಟೊ ಪಲಾವು ಏನು ಗೊತ್ತಾ, 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. ಯಾಕೆ ಅಂದರೆ ಟೊಮೊಟೊ ಪಲಾವು ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಉದುದ್ರಾಗಿ ಬೇಕು ಅಂದರೆ 1/4 ಹಾಕ್ಕೊಂಡ್ರೆ ನೀರನ್ನ ಸಾಕು. ನಾನು ಇದಕ್ಕೆ 2 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ 2 ವಿಜಿಲ್ ಬಂದಿದೆ. ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿದರೆ ಇನ್ನೂ ಸ್ವಲ್ಪ ಮೆತ್ತಗೆ ಆಗ್ತಿತ್ತು, ಚೆನ್ನಾಗಿರ್ತಿತ್ತು. ಸ್ವಲ್ಪ ಉದುದ್ರಾಗೇ ಆಗಿದೆ, ಅಂದರೆ ಜಾಸ್ತಿ ತೀರಾ ಮೆತ್ತಗೂ ಇಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇದೆ. ನೋಡಿ, ನಾನು ಆ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಟೊಮೆಟೊ ಪಲಾವು. ಇವಾಗ ಟೊಮೊಟೊ ಪಲಾವ್ ಥರ ಫೀಲ್ ಕೊಡುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು. ನಾನು ತಿನ್ನಲಿಲ್ಲ, ಯಾಕೆಂದರೆ ಪುಟ್ಟಾಗೆ ಮಾಡಿಟ್ಬಿಟ್ಟು ಹೋಗ್ತಿದ್ದೆ ನೈಟಿಗೆ ಅಲ್ವಾ ಅಂದ್ಬಿಟ್ಟು ಬರೀ ಪುಟ್ಟಾಗೆ ಆಗೋ ಥರನೇ ಮಾಡಿಟ್ಟೆ ನಾನು. ಇವಾಗ ಟೊಮೊಟೊ ಪಲಾವ್ ರೆಡಿ ಆಯಿತು. ಇವಾಗ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪುಟ್ಟ ಕೂಡ ಬಂದಿದ್ದರು ಊರಿಗೇ. ಇವಾಗ ನೋಡಿ ನನ್ನ ತಂಗಿ ಬಂದಿದ್ದಾಳೆ. ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಅವಳು ಹಾಗೂ ದೋಸೆ ತಿನ್ನಬೇಕು ಅಂತ ಅಂತಿದ್ಲಲ್ವ, ಅದಕ್ಕೆ ಮುಳ್ಬಾಗ್ಲು ತುಪ್ಪದ ದೋಸೆ ತಿನ್ನೋಣ ಅಂದ್ಕೊಂಡು ಬಂದಿದ್ವಿ. ನೋಡಿ, ಈ ವಿಡಿಯೋಗೆ ಬರಬಾರ್ದು ಅಂದ್ಬಿಟ್ಟು ಹೇಗೆ ಮುಖ ಮುಚ್ಕೋತಿದ್ದಾಳೆ. ಯಾಕೆ ಹಾಕ್ಬಾರ್ದು? ಟೆಲ್ಮೆ, ಯಾಕೆ ಹಾಕ್ಬಾರ್ದು? ಸೋಡಾ ಬುಡ್ಡಿ ಯಾಕೆ ಹಾಕ್ಬಾರ್ದು? ಯಾಕೆ ಯಾರು ಗೊತ್ತಾ, ಇವರು ನನ್ನ ಸಿಸ್ಟರ್, ಕಝಿನ್ ಅಲ್ಲ, ಸ್ವಂತ ಸಿಸ್ಟರ್. ಮಾಡ್ತಿದ್ದೀನಿ. ಸಾಕಾ ಮಂದು? ಸಾಕಾ ಮಂದು? ಏನಾದ್ರು ಹೇಳ್ತೀಯಾ ನನ್ನ ಬ್ಲಾಗಿಗೆ? ಯಾಕೆ ಪುಟ ಏನು ಹೇಳ್ತೀಯ? ಏನ ಏಕೆ ಹೇಳಾಯ್ತು, ಯಾವ್ದು ಬೇಕು? ಏನದು? ಅದು ಇಂಗ್ಲೀಷ್ ಓದಾ ಬರಲ್ಲ ಒಂದಕ್ಕೆ. ಆರ್ಡ್ರ್ ಮಾಡಿ ನಾನು ಕೊಡಿ, ನೋಡ್ತೀನಿ ಏನು ಬೇಕು. ಯಾವುದು? ಮುಳ್ಬಾಗ್ಲು ಆನಿಯನ್ ದೋಸೆನಾ? ಯಾವುದೇ ಆನಿಯನ್ ದೋಸೆ? ಮುಳ್ಬಾಗ್ಲು
ಏ ಅದೆಲ್ಲ ಮನೆ ಆನಿಯನ್ ಪುಡಿ ಮಸಾಲೆ ದೋಸೆ ಅದಾಮಂದ್ರೆ ಇಲ್ಲ ಮುಳುವಾಗ್ಲೂ ಗೀ ಆನಿಯನ್ ದೋಸೆನ ನಂಗೆ ಗೀ ಬೇಕು ಪುಟ್ಟ. ಆನಿಯನ್ ಮಸಾಲೆ ಪುಡಿ ಮಸಾಲೆ ದೋಸೆ ನನಗೆ ಗೀ ಬೇಕು. ನಿಮ್ಗಿದಾ ಗೀ ಹ್ಞೂ ಹಾ? ಬರೀ ಗೀ ದೋಸೆ ಇಲ್ವಾ? ಹ್ಞೂ ಬರೀ ಗಿದೆ ಇದೇ ಹೇಳಿ. ಮುಳುವಾಗ್ಲೂ ಗೀ ಆನಿಯನ್ನ ಸಿಮಿಲರ್ ಇರುತ್ತೆ ಇದು 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 ಹ್ಮ್. ಗೀ ಹಾಕ್ತಾರೆ ಇದು ಎಣ್ಣೆ ಹಾಕ್ತಾರೆ ಅಷ್ಟೇ. ಹ್ಮ್. ಇಲ್ಲ ಇದು ಒಂದು ಆರ್ಡರ್ ಮಾಡೋದ ಹ್ಞೂ ಹೇಳಾಯ್ತು. ಇವಾಗ ಪ್ಲೇನ್ ಅವಾಗ ನಿಮ್ಗೆ ಯಾವ್ದು ಬೇಕು ಕೇಳ್ರಿ ಬಡಬಣ್ಣೆ ನನಗಿದು ಮುಳುಬಾಗ್ಲು ಗೀ ಖಾರ ದೋಸೆ. ಮತ್ತೆ ಬರೀ ಯಾವುದು? ಆನಿಯನ್ ಆನಿಯನ್. ನಮಗೆ ನಾವೇನು ಮಾಡ್ಕೊತೀವಿ ಇವ್ರು ರಿಚ್ ಕಿಡ್, ಇವಳು ರಿಚ್ ಕಿಡ್ ಅಲ್ವಾ ಪುಟ? ಹಾ. ರಿಚ್ ಕಿಡ್ಡು, ಅದಕ್ಕೆ 70 ರುಪೀಸ್ ದೋಸೆ ತಿನ್ನೋದು, ನಾವು 40 ರುಪೀಸ್ ದೋಸೆ ತಿನ್ನೋದು. ನಿನಗೆ ಯಾವ್ದು ಬೇಕು? ನನಗಿದು ಯಾವುದು? ಮುಳುಬಾಗ್ಲು ಗೀ ಖಾರ ದೋಸೆ. ನೀವು ಖಾಲಿ ತಗೊಳ್ಳಿ. ಅದು ತುಪ್ಪದ ದೋಸೆ ಎಲ್ಲ ನಮ್ಗೆ ಇಷ್ಟ ಆಗುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ. ನೋಡಿ ಗೈಸ್ ಇವಳು ತುಪ್ಪ ಅದು ಬೇಡ ಅಂದ್ರೆ ತುಪ್ಪ ತಕೊಂಡು ತಿಂತು. ನನ್ನ ತುಪ್ಪನ ನಾನು ಎಷ್ಟು ತಿಂತೀನಿ? ಐ ಹೇಟ್ ತುಪ್ಪ, ಶಿ ಲವ್ಸ್ ತುಪ್ಪ. ತೋರಿಸಿ ಬಂದಾರ ಎಷ್ಟು ಪುಟ ಇದು? ಇದೆಷ್ಟು? 1 2 3 4 5 6 7 8 ಏನು ಪುಟ? ಚೆನ್ನಾಗಿ ಯಾರು ಕಾಣಿಸ್ತಲ್ಲ? ಪುಟ ಹೇಳಿದ್ದು ಸ್ಪೆಕ್ಸ್ ಹಾಕು ಅಂತ? ಯಾರ್ದು ಸ್ಪೆಕ್ಸು? ಯಾರಿಗಿಂತ ನಾವೇನು ಕಮ್ಮಿ ಅಂತ ಸಂಗಡ ಚೆನ್ನಾಗಿಲ್ವಾ? ಅಪ್ಪ ಏನು ಕಾಣೋದಿಲ್ಲ ಅಂದ್ಬಿಟ್ಟೆ. ಅಣ್ಣ ನಿಮಗೆ ಅಂದ್ರೆ ಸೈಟ್ ಇರುತ್ತೆ, ಆ ಸೈಟ್ ಇಲ್ದವರು ಕಾಣಿಸಲ್ಲ. ಹಾಂ ಕೊಡಿ ಪರವಾಗಿಲ್ಲ, ನಿನ್ ಬಾಯ್ ಫ್ರೆಂಡ್ ನೋಡ್ತಾನೆ, ತೆಗಿ ಕೈಯ. ಏ ಪುಟಣ್ಣ, ರೆಡ್ ಕಲರ್ ಶರ್ಟ್ ಚೆನ್ನಾಗಿ ಕಾಣಿಸ್ತೈತೆ, ಸೂಪರಾಗಿ ಕಾಣಿಸ್ತೈತೆ. ಬೈಲಿ ಈ ಮಾಡು, ಬೈಲಿ ಈ ಮಾಡು. ಇದು ಏನು ತಿಂತ ಇದೀಯಾ? ಪಾನಿಪುರಿ ತಿಂತ ಇದೀಯಾ? ನಿತ್ಯ ಯಾರು ತಿನ್ನಿಸ್ತವ್ರೆ? ಎಂತಕ್ಕೆ ಗೊತ್ತಿಲ್ಲ. ಈ ಮಾಡು ನಿತ್ಯ, ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಈ ಮಾಡು, ಈ ಹ್ಞೂ ಪಾಪಾ ಇಲ್ವಾ? ಇನ್ನಿದು ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇವರಿಬ್ಬರು ನನ್ನ ಚಿಕ್ಕಮ್ಮನ ಮಕ್ಕಳು. ಪುಟ್ಟಾಗೆ ಮಾವನ ಮಕ್ಕಳು ಆಗ್ತಾರೆ, ನನಗೆ ಚಿಕ್ಕಮ್ಮನ ಮಕ್ಕಳು ಆಗ್ತಾರೆ. ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಇವರಿಬ್ರು ಇವಳ ಹೆಸರು ನಿತ್ಯ ಅಂತ, ಪುಟ್ಟ ತಿನ್ನಿಸ್ತಾ ಇತ್ತಲ್ಲ ಅವ್ರ ಹೆಸರು. ಹಿಂದೆ ಇರೋಳ ಹೆಸರು ಇತ್ತು ಅಂತ. ನೋಡಿ ಹೇಗೆ ಆಡ್ತಿದ್ದಾಳೆ. ಇವಳಿಗೆ ನಿತ್ಯಾಗೆ ನಮ್ಮ ಕಂಡ್ರೆ ಜಾಸ್ತಿ ಇಷ್ಟ. ಅದಕ್ಕೆ ತಿಂಡಿ ಏನಾದರೂ ಕೊಡ್ಸೋಣ ಅಂದ್ಬಿಟ್ಟು ಕೆಸ್ತೂರಿಗೆ ಬಂದಿದ್ವಿ, ಏನಾದರೂ ಸ್ನ್ಯಾಕ್ಸ್ ಕೊಡ್ಸೋಣ ಅಂದ್ಬಿಟ್ಟು. ಅದಕ್ಕೆ ಇವಾಗ ಪುಟ್ಟ ಪಾನಿಪುರಿನ ತಿನ್ನಿಸ್ತಿದ್ದಾರೆ. ಇವಳು ತಿನ್ನೋದು ನಿಧಾನ ಅಂದ್ಬಿಟ್ಟು ಪುಟ್ಟನೇ ತಿನ್ನಿಸ್ತಿದ್ದಾರೆ. ಇನ್ನು ಹಾಗೆ ಊರಿಗೆ ಹೋಗ್ಬಿಟ್ಟು ಪಾಂಡನ ನೋಡ್ಕೊಬರೋಣ ಅಂದ್ಕೊಂಡೋಗಿದ್ವಿ. ಪಪ್ಸ್ ನೋಡಿ ಹೇಗೆ ತಿಂತಿದ್ದಾನೆ ಪಾಂಡ. ಇನ್ನು ಸ್ವಲ್ಪ ದಿನ ಇಲ್ಲಿಗೂ ಕರ್ಕೊಬರ್ತೀವಿ. ಸ್ವಲ್ಪ ಊರಿಗೆ ಹೋಗ್ತಿರ್ತೀವಲ್ಲ ಅಂದ್ಬಿಟ್ಟು ಅಲ್ಲೇ ಬಿಟ್ಟಿದ್ದೀವಿ. ಪಾಂಡನ ನೋಡಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಹಾಗೆ ಪಾಂಡನ ನೋಡಿಕೊಂಡು ತಿರ್ಗಾ ನೈಟೇ ಬೆಂಗಳೂರಿಗೆ ಬಂದ್ವಿ. ಇನ್ನು ಈ ವ್ಲಾಗ್ ಈ ಥರ ಇತ್ತು. ನೀವು ಕೂಡ ಈ ಈಸಿ ಟೊಮೆಟೊ ಪಲಾವ್ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.